ಅಯ್ಯೋ ದೇವ್ರೆ, ಇದೇನು ಮಾವ ಊರ್ ಮುಂದಕ್ಕೆ ಬಂದ್ಬಿಟ್ಟಾನೆ. ಯಾರನ್ನ ನೋಡಿದ್ರೆ ಏನಪ್ಪ ಕತೆ, ನಮ್ಮ ಮನೆಯಾಗ ಏನಾರ ಹೇಳ್ಬಿಟ್ರೆ. ಈ ಮಾವ ಯಾಕೆ ಹಿಂಗೆ ಮಾಡ್ತಾನೆ? ಎಷ್ಟು ಹೇಳಿದ್ರು ಮಾತು ಕೇಳಕ್ಕಿಲ್ವಲ್ಲ ಮತ್ತೀಗ. ಐಶು, ಈಗ ಬಂದಲ್ಲ ಮೀ, ನಾನು ಎಷ್ಟೊಂದ ಕಾಯ್ತಾ ಇದ್ದೀನಿ. ಯಾಕೆ ಇವತ್ತು ಇಷ್ಟೊಂದು ಲೇಟು? ಅಯ್ಯೋ ಮಾವ, ನೀನು ಯಾಕೆ ಊರ್ ಮುಂದಕ್ಕೆ ಬಂದಿದ್ಯಲ್ಲ? ನಿನಗೆ ಎಷ್ಟು ಸತಿ ಹೇಳಿದ್ದೀನಿ, ಎಲ್ಲರೂ ನೋಡ್ತಾರೆ, ಯಾರನ್ನ ನೋಡಿದ್ರೆ ನಮ್ಮ ಮನೆಯಾಗ ಹೇಳ್ತಾರೆ, ಬರಬೇಡ ಅಂತ ಹೇಳಿರ್ಲಿಲ್ವಾ? ಯಾಕೆ ಬಂದೆ ಮಾವ? ನೀನು ಏನವ ಇಷ್ಟೊಂದು ಎದ್ರುಕೋತೀಯ? ನಾನೇನು ಬೇರೆವನ? ನಿಮ್ಮ ಮಾವನೇ ತಾನೇ, ನಿಮ್ಮ ಅತ್ತೆ ಮಗ. ಅದ್ಯಾಕೆ ಹಂಗೆ ಎದ್ರುಕೋತೀಯಲ್ಲ? ಅತ್ತೆ ಮಗನೇ ಇರ್ಬೋದು ಮಾವ, ಈ ಊರ್ ಜನ ಸರಿ ಇಲ್ಲ. ಯಾರ ತಗೋ ಮಾತಾಡ್ತಿದ್ದ, ಏನೋ ಮಾತಾಡ್ತಿದ್ಲು ಅಂತ ಏನೇನೋ ಊಟ ಕೊಬಿಡ್ತಾರೆ, ಅದಕ್ಕೆ ಭಯ ಮಾವ. ನೀನು ಸುಮ್ಮನೆ ಎದ್ರುಕಂತೀಯ ಕಣವಿ. ಬಿಡು, ನಾನಿದ್ದೀನಿ. ಹಂಗೇನಾದರೂ ಆದರೆ ನಾನು ಅಪ್ಪಯ್ಯ ಅಂತ ಹೇಳ್ತೀನಿ, ಅಪ್ಪಯ್ಯ ಬಂದು ಮಾತಾಡ್ತಾರೆ. ಎದ್ರುಕೋಬೇಡ, ಸುಮ್ಮನೆ ಎದ್ರುಕತ್ತೀಯಮ್ಮ ನೀನು. ಸುಮ್ಮನೆ ಎದುರುಕೊಳ್ಳೋದಲ್ಲ ಮಾವ, ನಿನಗೆ ನನ್ನ ಟೆನ್ಷನ್ನೇ ಅರ್ಥ ಆಗಲ್ಲ. ನಿನಗೆ ನಿನ್ನ ಹೆಂಗೆ ಹೇಳ್ಬೇಕು ಹೇಳು ನಾನು? ಇನ್ನೇನು ಮಾಡಲಿ ಹೇಳು? ಆ ಕಾಲೇಜ್ ಹತ್ರ ಬಂದರೆ ಆ ಶೋಭನ್ ಕಾಟ. ನೀನು ಕಾಲೇಜ್ ಆಗಿರ್ತೀಯ, ಫೋನಾಗ ಮಾತಾಡೋಕ್ಕೂ ಆಗಲ್ಲ. ಮನೇಲಿ ಬಂದಮೇಲೂ ಫೋನಾಗ ಮಾತಾಡಲ್ಲ ಅಂತೀಯ. ಏನಾದರೂ ಹೇಳ್ತಿದ್ರು ಪಟ್ ಅಂತ ಮಾತಾಡ್ಬಿಟ್ಟು ಕಟ್ ಮಾಡ್ಬಿಡ್ತೀಯ. ಹೆಂಗೆ ಮಾಡ್ಬೇಕು ಹೇಳು? ಈಗ ಇಲ್ಲಿ ಬಂದ್ರು ಇಲ್ಲಿಗೂ ಯಾಕೆ ಬಂದಿದ್ಯಾ ಅಂತ ಕೇಳ್ತೀಯ. ಇನ್ನು ಎಲ್ಲ ಮೀಟ್ ಮಾಡೋದು ನಿನ್ನ? ಹೇಳಮ್ಮಿ. ಅದು ಹಂಗಲ್ಲ ಮಾಮ, ನನಗೂ ಮೀಟ್ ಮಾಡಬೇಕು ಅಂತ ಆಸೆನೇ. ಆದರೆ ಏನು ಮಾಡ್ತೀಯಾ, ಈ ಜನ ಸರಿ ಇಲ್ಲ ಮಾಮ. ಅದಕ್ಕೇ ಅಪ್ಪ ಅಮ್ಮಂಗೆ ಗೊತ್ತಾದರೆ ಸುಮ್ಮನೆ ಬೇಜಾರು ಮಾಡ್ಕೊತಾರೆ. ನನ್ನ ಮಗಳು ಹಿಂಗೆ ಮಾಡ್ತಾಳ ಅಂತ ತಪ್ಪು ತಿಳ್ಕೊತಾರೆ ಅಂತ ಅಷ್ಟೇ. ಸರಿ ಬಿಡು, ನಾನು ಬರಬಾರ್ದಾಗಿತ್ತು, ಬಂದ್ಬಿಟ್ಟೆ. ಸಾರಿ, ನಾನು ಹೊರಡ್ತೀನಿ ಇನ್ನು. ಅಯ್ಯೋ ಮಾಮ, ಸಿಟ್ಟು ಮಾಡ್ಕೊಂಡ್ಬೇಡ, ಬೇಜಾರಾಗ್ಬೇಡ. ನಾನು ಹಂಗಲ್ಲ ಹೇಳಿದ್ದು. ಸರಿ ಆಯಿತು ಬಿಡು, ನಂಗೆ ಗೊತ್ತಾಯ್ತು. ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಸರಿ, ನಾನು ಇನ್ನು ಹೊರಡ್ಲ ಹಂಗಿದ್ರೆ? ಅಯ್ಯೋ ಬಿಡು, ಈಗ ಬಂದಿದ್ದಾಗಿತ್ತಲ್ಲ. ಈ ಅಂಗಡಿಯವನು ನಮ್ಮ ಅಪ್ಪ ಹಿಂಗೆ ಪರಿಚಯನೇ. ನಿನ್ನ ಹೋಗಿ ಹಾಕ್ಕೊಡ್ತಾನೆ ಸರಿಯಾಗಿ. ಬಿಡು, ಏನೋ ಒಂದು ಆಗ್ತೈತೆ. ನಾನು ನಿಂತಾವು ಮಾತಾಡಬೇಕು ಅಂತಿದ್ದೆ ಮಾವ. ಸ್ವಲ್ಪ ಮಾತಾಡಬೇಕಾಗಿತ್ತು ನಿನ್ನ ಹತ್ರ. ನನ್ನ ಹತ್ರ ಮಾತಾಡ್ಬೇಕಾಗಿತ್ತಾ? ಏನು ಮಾತಾಡಬೇಕಾಗಿತ್ತು? ಮತ್ತೆ ಬಂದಿದ್ದಕ್ಕೆ ಯಾಕೆ ಬಂದೆ ಅಂತ ಕೇಳ್ತಿದ್ದೆ. ಈಗ ಏನೋ ಮಾತಾಡಬೇಕು ಅಂತಿದ್ಯಲ್ಲ. ಆದ್ರಿಗೆ ಫೋನ್ ಮಾಡಿ ಮಾತಾಡುವ ಅಂತಿದ್ದೆ, ನೀನು ನೋಡಿದರೆ ಬಂದೇ ಬಿಟ್ಟಿದೆಯಲ್ಲ. ನಂಗೆ ಯಾಕೋ ನಿನ್ನ ನೋಡಬೇಕು ಅನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಸರಿ ಹೇಳು, ಅದೇನೋ ಮಾತಾಡಬೇಕು ಅಂದಲ್ಲ, ಏನು? ಅಜ್ಜಿ ಅವರ ಮಗಳ ಮನೆಗೆ ಹೋಗಿದ್ರಲ್ವಾ, ಏನಾದರೂ ವಿಷಯ ಗೊತ್ತಾಯ್ತಾ? ವಿಷಯನಾ? ಏನು ವಿಷಯ ಗೊತ್ತಾಗ್ಲಿಲ್ವಲ್ಲ. ಯಾಕೆ ಹಂಗೆ ಕೇಳ್ತಿದ್ಯಾ? ಅಲ್ಲ, ಅಜ್ಜಿ ಹೆಂಗಿದ್ದಾರೆ, ಆರಾಮಾಗಿದ್ದಾರೆ ಏನು ಅಂತ ಏನಾದರೂ ಗೊತ್ತಾಯ್ತಾ ಅಂತ. ಇಲ್ಲ, ಏನು ವಿಷಯ ಗೊತ್ತಾಗಿಲ್ಲ. ಆರಾಮಾಗಿ ಇರ್ತಾರೆ. ಮಗಳ ಮನೆ ಅಲ್ವಾ, ಏನು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ? ಚೆನ್ನಾಗೇ ಇರ್ತಾರೆ. ಇಲ್ಲ ಮಾವ, ನೀವು ಒಂದ್ಸತಿ ಹೋಗಿ ವಿಚಾರಿಸ್ಕೊಂಡು ಬರಬೇಕಾಗಿತ್ತು, ಹೆಂಗಿದ್ದಾರೆ ಏನು ಅಂತ. ಆ ಶೋಭನ್ ಮನೆಯವರು ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತೈತೆ. ಹಂಗೆಲ್ಲ ಏನು ಮಾಡೋಕ್ಕಾಯ್ತದ ಮೀ? ಪಾಪ ಮಗಳೇ ಅಲ್ವೇ ಅವರು. ಅವ್ರ ಅಮ್ಮನಿಗೆ ಅವರು ಏನಾದರೂ ಮಾಡ್ಬಿಡ್ತಾರ ಹೇಳು? ಏನಾದರೂ ಮಾಡಿಬಿಡ್ತಾರೆ ಅಂತ ಅಲ್ಲ ಮಾವ, ಏನಾದರೂ ಏನು ಮಾಡ್ಬಿಡೋಕ್ಕಾಯ್ತದ ಅವರು? ಹಂಗಂತ ಅಲ್ಲ. ಮತ್ತೆ ಅದೇನೋ ಮನ್ಸನಾಗ ಇಟ್ಕೊಂಡು ಹೇಳ್ತಿದ್ಯಾ, ಅದೇನು ಅಂತ ಹೇಳು. ಪರವಾಗಿಲ್ಲ, ನಾನೇನು ಅನ್ಕೊಳಕ್ಕಿಲ್ಲ, ಹೇಳು. ಇವತ್ತು ಕಾಲೇಜಲ್ಲಿ ಶೋಭಾ ಮಾತಾಡ್ತಾ ಇದ್ಲು, ಅದನ್ನು ಕೇಳಿಸ್ಕೊಂಡೆ ಮಾವ. ಮಾತಾಡ್ಕೊತಾ ಇದ್ಲಾ? ಏನಂತ ಮಾತಾಡ್ಕೊತಾ ಇದ್ಲು? ಯಾರ ಹತ್ರ ಮಾತಾಡ್ತಾ ಇದ್ಲು? ಶೋಭಾ ಅವಳ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ಲು. ಅಜ್ಜಿ ಹತ್ರ ದುಡ್ಡು ಕೀಳಕ್ಕೆ ಸ್ಟಾರ್ಟ್ ಮಾಡಿದಾರೆ ಅವರು. ಚೆನ್ನಾಗಿ ದುಡ್ಡು ಕಿತ್ಕೊಂಡು ಬಂದ್ಬಿಟ್ಟು, ಅದು ಫೀಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಬಂದವಳೆ ಅಜ್ಜಿ ತಗೊಬಂದ್ಬಿಟ್ಟು ಆ ಫ್ರೆಂಡ್ಸ್ಗಳ ಜೊತೆ ಅದು ಇದು ತಿನ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ಲು. ಅದಕ್ಕೇನೆ ಹೇಳಿದ್ದು. ಇದೇನು ಹೇಳ್ತಿದ್ಯಾ ಐಶು? ಹಂಗೆಲ್ಲ ಮಾಡ್ತಾವ್ರಂತ? ನಮ್ಮ ಅಜ್ಜಿ ದುಡ್ಡು ಕಿತ್ಕೊಳ್ತಾವ್ರಂತ? ಕಣ್ಮವ, ಅವಳ ಫ್ರೆಂಡ್ ಜೊತೆಗೆ ಹೇಳ್ತಾ ಇದ್ಲಲ್ಲ, ನಾನು ಕೇಳಿಸ್ಕೊಂಡೆ. ಅವಳು ನಾನು ನೋಡಲಿಲ್ಲ ಸದ್ಯ. ಆಮೇಲೆ ಆ ಹುಡುಗಿ ವಿಚಾರಿಸ್ದೆ. ಚೆನ್ನಾಗಿ ಪಾನಿಪುರಿ, ಗೋಲ್ಗಪ್ಪ, ಆಮೇಲೆ ಬಟ್ಟೆ ಬರೀ ಎಲ್ಲ ತಗೊಂಡ್ಲಂತೆ ಅವಳು. ಹೌದಾ? ಓಹೋ, ಹಂಗಾರೆ ಇಷ್ಟೆಲ್ಲ ಮಾಡ್ತಾವ್ರ ಇವರು? ನಮ್ಮಪ್ಪ ಇವ್ನಿಗೆ ಹೇಳ್ಬೇಕು ಹಂಗಾದ್ರೆ. ಹ್ಞೂ ಕಣ್ಮವ, ಮಾವ ಏನತ್ರ ಹೇಳ್ಬಿಟ್ಟು ಮೊದಲು ಹೋಗ್ಬಿಟ್ಟು ಅವಜ್ಜಿನ ಕರ್ಕೊಬನ್ನಿ. ಆಮೇಲೆ ಹೆಚ್ಚು ಕಮ್ಮಿ ಏನಾದರೂ ಆದಾತು. ಇವರು ಈ ಥರ ಎಲ್ಲ ಮಾಡ್ತಾವ್ರೆ ಅಂತಂದರೆ ನಾಳೆ ಇನ್ನೂ ಏನಾನ ಜಾಸ್ತಿ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಹೌದು, ನೀನು ಹೇಳೋದು ನಿಜಾನೇ. ಆಮೇಲೆ ಆಸ್ತಿ ಪಾಸ್ತಿ ಅಂದ್ಬಿಟ್ಟು ಸೈನ್ಗಿನ್ ಹಾಕ್ಸ್ಕೊಂಡ್ಬಿಟ್ರೆ ಏನು ಮಾಡೋದು? ಆಸ್ತಿ ಬಿಡು ಮಾವ, ಹೆಂಗೂ ಆಗುತ್ತೆ, ಸಂಪಾದನೆ ಮಾಡ್ಕೊಳಕ್ಕಾಗಲ್ವೇ? ಆದರೆ ಮನುಷ್ಯನೇ ಹೋಗ್ಬಿಟ್ರೆ ಹೆಂಗೆ ಹೇಳು? ಈ ಥರ ಎಲ್ಲ ಮಾಡ್ತಾವ್ರೆ ಅಂತಂದರೆ ಅಜ್ಜಿ ಹತ್ರ ದುಡ್ಡು ಖಾಲಿ ಆದಮೇಲೆ ಒಡವೆ ಪಡವೆಗೂ ಕೈ ಹಾಕ್ತಾರೆ. ಆಮೇಲೆ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಏನು ಮಾಡ್ತಾರೆ? ವಯಸ್ಸಾದ ಜೈವ ಅಲ್ವಾ? ಹೌದು, ನೀನು ಹೇಳೋದು ಸರಿನೇ. ಪಾಪ ನಮ್ಮ ಅಜ್ಜಿ ಏನಕ್ಕೂ ತಡ್ಕೊಳ್ಳಲ್ಲ. ಒಂದು 5 ನಿಮಿಷ ಊಟ ತಡವಾಯ್ತು ಅಂತಂದ್ರೆ ತಡ್ಕೊಳಕ್ಕಿಲ್ಲ, ಬಿಡ್ಕೊಂಡ್ಬಿಡ್ತಾರೆ. ಮೊದಲು ಹೋಗಿ ನಮ್ಮ ಅಪ್ಪ ಅಂತ ಹೇಳ್ತೀನಿ. ಹ್ಞೂ ಮಾವ ಎಂತವ ಹೇಳ್ರಿ. ಹಂಗೇನಾದರೂ ಮಾವಯ್ಯ ಸಿಟ್ಗಿಟ್ ಮಾಡ್ಕೊಂಡವ್ರೆ ಅಂತಂದ್ರೂ ನೀವು ಒಂದು ಸ್ವಲ್ಪ ಕುಂಡಿಸ್ಕೊಂಡು ಹೇಳ್ರಿ. ಹಿಂಗೆ ಐತೆ ಕಣಪ್ಪ, ಜಾಸ್ತಿ ದಿವಸ ಬಿಡೋದು ಬೇಡ, ಹೋಗಿ ಕರ್ಕೊಂಬಂದ್ಬಿಡುವ ಅಂತ ಹೇಳಿ ಒಪ್ಪಿಸ್ಬಿಟ್ಟು ಹೋಗಿ ಕರ್ಕೊಂಬನ್ನಿ.
ಜಾಸ್ತಿ ದಿನ ಬಿಡಕ್ಕೆ ಹೋಗ್ಬೇಡ್ರಿ ಅಲ್ಲಿ. ಯಾಕೋ ಯಾವುದು ಸರಿ ಇಲ್ಲ ಅನ್ನಿಸ್ತದೆ. ಅವಳು ಶೋಭಾ ಆಡ್ತಾರೋ ಅವತಾರ ಅಂತೂ ನಂಗೆ ಕಾಲೇಜಾಗ ನೋಡೋಕ್ಕಾಯ್ತಾ ಇಲ್ಲ. ಹ್ಞೂ ಕಣವಿ, ನಮ್ಮ ಅಪ್ಪ ಇಂಥವು ನಮ್ಮ ಅವಂತವು ಇವತ್ತು ಮಾತಾಡ್ಬಿಟ್ಟು ಏನು ಮಾಡ್ತಾರೆ ನೋಡ್ತೀನಿ. ಏನಾರ ಮಾಡಿ ಒಪ್ಪಿಸ್ಬಿಟ್ಟು ಕರ್ಕೊಂಬರ್ತೀವಿ. ಅದು ಒಂದು ಪ್ರಾಬ್ಲಮ್ ಅಲ್ಲ ಮೀ, ನಾವೇನೋ ಹೋಗಿ ಕರಿತೀವಿ, ಅವ್ರು ಏನಂತಾರೋ ಏನೋ. ನಮ್ಮ ಅಜ್ಜಿ ಬರ್ಬೇಕಲ್ಲ. ಒಂದು ಸತಿ ಹೋಗ್ಬಿಟ್ಟು ಕರೆಯೋದ್ರಾಗ ಏನೂ ಇಲ್ವಲ್ಲ ಮಾವ. ಒಂದು ಸತಿ ಕರೆಯೋದು ಕರೀರಿ, ನೋಡೋಣ ಅಜ್ಜಿ ಏನು ಮಾಡ್ತಾಳೆ ಅಂತ. ಆಮೇಲೆಗಾಗಲಿ. ಎಲ್ಲ ತಿಳಿದಿದ್ರು ಬಿಟ್ಬಿಟ್ರೆ ಮುಂದೆ ನಿಮ್ಮದೇ ತಪ್ಪಾಯ್ತದಲ್ವೇ. ಹೌದು ಕಣವಿ, ಅದು ನಿಜನೇ. ನಮ್ಮ ಅಜ್ಜಿ ಏನಾದರೂ ಮನೆಗೆ ಬಂದ್ಬಿಟ್ರೆ ನಮ್ಮದೇ ಮಾತುಕತೆನೂ ಮಾತಾಡೋಕೆ ಸರಿ ಹೋಯ್ತದೆ. ಅಪ್ಪಯ್ಯ ಬೇರೆ ಹೇಳೋರೆ, ಅಜ್ಜಿ ಬಂದು ಏಟಿಗೇನೆ ಮಾವನ ಮನೆಗೆ ಹೋಗ್ಬಿಟ್ಟು ಏನು ಕೇಳುಮ ಅಂತ. ಅಜ್ಜಿ ಏನಾರ ಬಂದ್ಬಿಟ್ರೆ ಅಪ್ಪಯ್ಯ ಬರ್ತಾರೆ ನಿಮ್ಮ ಮನೆಗೆ ಏನು ಕೇಳೋಕ್ಕೆ. ಸರಿ ಮಾವ, ಅದು ಹೆಂಗೋ ಆಗುತ್ತೆ. ನೀವು ಮೊದಲು ಹೋಗಿ ಅಜ್ಜಿ ಹತ್ರ ಮಾತಾಡ್ಬಿಟ್ಟು ಬರಲ್ಲ ಅಂದರೂ ಬಿಡಬೇಡಿ, ಒಪ್ಪಿಸ್ಬಿಟ್ಟು ಕರ್ಕೊಂಡು ಬನ್ನಿ. ಸರಿ ಐಶು, ಆಯಿತು. ತುಂಬ ಥ್ಯಾಂಕ್ಸ್ ಐಶು, ನಮ್ಮನೆ ಬಗ್ಗೆ ಈಗಲಿಂದನೇ ಇಷ್ಟೊಂದೆಲ್ಲ ವಿಚಾರಿಸ್ಕೊತಾ ಇರೋದಕ್ಕೆ, ಕೇರ್ ಮಾಡ್ತಾ ಇರೋದಕ್ಕೆ. ಅಯ್ಯೋ ಮಾವ, ಅದರಲ್ಲಿ ಏನಿದೆ, ಅದಕ್ಕೂ ಥ್ಯಾಂಕ್ಸ್ ಹೇಳ್ಬೇಕಾ? ಹಂಗೆ ನೋಡಿದ್ರೆ ಈಗಿರೋ ಈ ಸಮಸ್ಯೆಗೆ ಕಾರಣನೇ ನಾವು ತಾನೇ. ನಮ್ಮಿಂದನೇ ಅಲ್ವಾ ಅಜ್ಜಿ ಮನೆ ಬಿಟ್ಟು ಹೋಗಿರೋದು. ನಾನೊಬ್ಳು ಇರಲಿಲ್ಲ ಅಂದಿದ್ರೆ ಬಹುಶಃ ನೀವು ಶೋಭನ್ನೇ ಒಪ್ಕೋತಿದ್ರೋ ಏನೋ. ಅವಾಗ ನಿಮ್ಮ ಮದುವೆ ಆಗಿರೋದು, ಅವಾಗ ಅಜ್ಜಿ ಮನೇಲೇ ಇರ್ತಿದ್ರು ತಾನೇ. ಈಗ ನೀವು ಶೋಭನ್ ಬೇಡ ಅಂದಿರೋದಕ್ಕೆ ತಾನೇ ಅಜ್ಜಿ ಮನೆ ಬಿಟ್ಟು ಹೋಗಿರೋದು. ಅದಕ್ಕೆ ಒಂದು ರೀತಿ ಕಾರಣ ನಾನೇ ಅಲ್ವಾ? ಅಯ್ಯೋ ಅದೆಲ್ಲ ಏನೂ ಇಲ್ಲ. ಹಾಗೊಂದು ವೇಳೆ ನೀನಿರಲಿಲ್ಲ ಅಂತಂದರೆ ಬಹುಶಃ ಇನ್ನೂ ಯಾರಾದರೂ ಇದ್ದಿರ್ಬೋದು. ಅದು ಹೇಗೆ ಎಲ್ಲ ತಪ್ಪನ್ನು ನಿನ್ನ ಮೇಲೆ ಹಾಕೊಂತೀಯ? ಆ ತಪ್ಪಿಗೆ ಕಾರಣ ನಾನು ಇದ್ದೀನಿ ತಾನೇ. ನೀನೊಬ್ಳ ಮೇಲೆ ನೀನೇನು ತಪ್ಪು ಹಾಕೊಂಬೇಡ. ಇಷ್ಟಕ್ಕೂ ಇದು ನಮ್ಮ ಜೀವನದ ವಿಚಾರ. ಬಲವಂತ ಮಾಡಿ ಯಾರಾದರೂ ಇದನ್ನು ಒಪ್ಪಿಸೋಕ್ಕಾಗುತ್ತಾ? ಅಜ್ಜಿದು ತಪ್ಪಿದೆ ಅಲ್ವಾ ಬಲವಂತ ಮಾಡಿ ನಮ್ಮನ್ನು ಒಪ್ಸಕ್ಕೆ ಹೋಗಿದ್ದು. ಬಲವಂತ ಏನಿದೆ ಮಾವ, ಅವರು ಅವ್ರ ಆಸೆನ ಈ ರೀತಿ ನಿಮ್ಮ ಹತ್ರ ಹೇಳಿದ್ದಾರೆ. ಅದು ನಮಗೆ ಬಲವಂತ ಅನ್ನೋ ಥರ ಕಾಣಿಸ್ತಿದೆ. ಬಿಡಿ ಹೋಗಲಿ. ಆದರೂ ತುಂಬ ಥ್ಯಾಂಕ್ಸ್. ನಾನು ಏನು ಅಂದ್ಕೊಂಡಿದ್ನೋ ನೀನು ಹಾಗೆ ಇದೆಯಾ. ನಮ್ಮನೆಗೆ ನೀನು ಸರಿಯಾದ ಸೊಸೆನೆ. ಈಗಲೇ ನಮ್ಮ ಮನೆ ಬಗ್ಗೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಲ್ವಾ, ನನಗಂತೂ ಖುಷಿ ಆಯಿತು. ಮಾವ, ಅದು ನಿಮ್ಮನೆ ಅಲ್ಲ, ಅದು ಯಾವತ್ತೋ ನಮ್ಮನೆ ಆಗೋಯ್ತು. ಮಾವಯ್ಯ ಒಪ್ಕೊಂಡಿದ್ದ ತಕ್ಷಣವೇ ಅದು ನಮ್ಮನೆ. ನಾನು ಆ ಮನೆ ಸೊಸೆ ಮಾವಯ್ಯ. ನನ್ನ ಮನೆ ಬಗ್ಗೆ ಕೇರ್ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ, ಅದನ್ನೇ ನಾನು ಮಾಡ್ತಾಯಿದ್ದೀನಿ. ವಾಟ್ ಎವರ್. ಥ್ಯಾಂಕ್ ಯು ಸೋ ಮಚ್ ಐಶು ಫಾರ್ ಕೇರಿಂಗ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಓಕೆ ಮಾವ, ಲೀವ್ ಇಟ್ ಐಸೆ. ಆಮೇಲೆ ಮಾವ, ನಾನು ಯಾಕೆ ಬಂದೆ ಅಂತ ಕೇಳಿದೆ ಅಂತ ಬೇಜಾರು ಮಾಡ್ಕೊಬೇಡ. ನನಗೆ ಭಯ ಅಷ್ಟೇ, ಅಪ್ಪಯ್ಯನೂ ಅಮ್ಮನಿಗೆ ಗೊತ್ತಾದರೆ ಏನಂತಾರೋ ಏನು ಮಾಡ್ತಾರೋ ಅಂತ. ಅದಕ್ಕೆ ಯಾಕೆ ಬಂದೆ ಅಂತ ಕೇಳಿದೆ ಮಾವ, ಬೇಜಾರು ಮಾಡ್ಕೊಬೇಡ. ಇಲ್ಲ ಇಲ್ಲ ಪರವಾಗಿಲ್ಲ. ನೀನು ಇಷ್ಟೆಲ್ಲ ನಮ್ಮ ಫ್ಯಾಮಿಲಿ ಬಗ್ಗೆ ಕೇರ್ ಮಾಡ್ತೀಯಾ. ನೀನು ಹಂಗಂದೆ ಅಂತಂದರೆ ನಾನು ಯಾಕೆ ಬೇಜಾರು ಮಾಡ್ಕೊಂಡ್ಲಿ ಹೇಳು. ಪರವಾಗಿಲ್ಲ. ಅದೇನಿಲ್ಲ ಮಾವ, ಈ ಥರ ಎಲ್ಲ ಏನಾದರೂ ಗೊತ್ತಾದರೆ ನಿನ್ನ ಬಗ್ಗೆ ಮತ್ತು ಮಾವಯ್ಯ ಅತ್ತೆ ಬಗ್ಗೆ ನಮ್ಮನೇಲಿ ಏನಾದರೂ ಕೆಟ್ಟದಾಗಿ ಅಂದ್ಕೊಂಡ್ಬಿಡ್ತಾರೇನೋ, ತಿಳ್ಕೊತಾರೇನೋ ಅಂತ ಭಯ ಅಷ್ಟೇ. ಆ ಥರ ಎಲ್ಲ ತಿಳ್ಕೊಂಡ್ರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೋಸ್ಕರ ತುಂಬ ಭಯ ಪಡ್ತಾಯಿದ್ದೀನಿ. ನಮ್ಮಿಂದ ಯಾವ ಸಂಬಂಧನೂ ಹಾಳಾಗಬಾರ್ದು ಅಲ್ವಾ, ಅದಕ್ಕೆ. ಹೌದು ಐಶು, ನೀನು ಯೋಚನೆ ಮಾಡ್ತಾ ಇರೋದು ನಿಜನೇ. ನಾನು ಇಷ್ಟೆಲ್ಲ ಯೋಚನೆನೇ ಮಾಡಲಿಲ್ಲ. ಈ ನಿನ್ನ ಭಯ ಹೋಗಬೇಕು ಅಂತಂದರೆ ಮೊದಲು ನಾವು ಅಜ್ಜಿನ ಕರ್ಕೊಂಬರ್ಬೇಕು. ಅಜ್ಜಿನ ಕರ್ಕೊಂಡು ಬಂದಮೇಲೆ ಅಪ್ಪಯ್ಯ, ಅವ್ವ ಮತ್ತು ಅಜ್ಜಿ ಎಲ್ಲರೂ ಬಂದ್ಬಿಟ್ಟು ನಿಮ್ಮ ಮನೇಲಿ ವಿಷಯ ಮುಟ್ಟಿಸ್ಬಿಟ್ರೆ ಅವಾಗ ನೀನು ಇಷ್ಟೊಂದು ಭಯ ಪಡೋ ಹಾಗಿಲ್ಲ, ಅಗತ್ಯನೂ ಇರಲ್ಲ. ಹೆದರ್ಕೊಂಡ್ಬೇಡ ಐಶು, ನಾನು ಆದಷ್ಟು ಬೇಗ ಎಲ್ಲನೂ ಸರಿ ಮಾಡ್ತೀನಿ. ನೀನು ಭಯ ಹೋಗೋ ಥರ ಮಾಡ್ತೀನಿ. ನಿಮ್ಮ ಮನೇಲಿ ಒಂದ್ಸತಿ ವಿಷಯ ಮುಟ್ಟಿಸ್ಬಿಟ್ರೆ ಆಮೇಲೆ ನೀನು ಇಷ್ಟೊಂದು ಎದುರ್ಕೊಳ್ಳೋ ಹಂಗಿರಲ್ಲ. ಹೌದು ಮಾವ, ಯಾರೋ ನಾವು ಈ ಥರ ಮಾತಾಡ್ಕೊಂಡು ನಿಂತಿದ್ದೀವಿ ಅಂತ ಹೇಳಿ ವಿಷಯ ಮುಟ್ಸೋ ಬದಲು ಮಾವನೂ ಅತ್ತೆ ಬಂದು ವಿಷಯ ಮುಟ್ಸಿದ್ರೆ ಒಳ್ಳೆಯದೇ. ಹೌದು ಐಶು, ಸರಿ. ನೀನು ಹಿಂಗೆ ಜಾಸ್ತಿ ಹೊತ್ತು ಹೀಗೆ ಭಯ ಪಟ್ಕೊಂಡು ನಿಂತ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ನಾನು ಇನ್ನು ಹೊರಡ್ತೀನಿ. ಬಾಯ್. ಸರಿ ಮಾವ, ಹುಷಾರು. ನಮಸ್ಕಾರ ಫ್ರೆಂಡ್ಸ್. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.